ನಾನು BSc ಓದಿದ ಮೇಲೆ ಹೊಲ ಒಳಗೆ ಹೋಗ್ತಿದ್ದೆ BSc ಮುಗಿಯೋವರೆಗೂ. ಆಮೇಲೆ ಬಿಟ್ಬಿಟ್ಟೆ, ನಾನು ಲಾ ಓದುವಾಗ ಬಿಟ್ಬಿಟ್ಟೆ. ನಮ್ಮಪ್ಪ ನನಗೊಂದು ಕೆಲಸ ಕೊಡ್ಬೇಕಲ್ಲ, ಏನ್ ಮಾಡೋದ ಅಂತಂದ್ರೆ, ನೋಡಪ್ಪ ಹೆಂಗೂ ಮನೇಲಿ ಇರ್ತೀವಿ, ನೀನು ಊರಿಗೆ ಹೋದಾಗ ಮಧ್ಯದಲ್ಲಿ ಊರಿಗೆ ಹೋದಾಗ ದನ ಕರುಗಳಿಗೆ ಎಲ್ಲಿ ಹಳ್ಳಿ ಮನೇಲಿ ಇರ್ತವಲ್ಲ, ದನ ಕರುಗಳಿಗೆ ನೀರು ಕುಡಿಸ್ಬಿಡು ಮಧ್ಯಾಹ್ನ ಅಂತ ಹೇಳ್ತಾ ಇದ್ದೆ. ನಾನು 12 ಗಂಟೆ 1 ಗಂಟೆ ಅಷ್ಟು 12:30 ಅಷ್ಟೊತ್ತಿಗೆ ನೀರು ಕುಡಿಸಕ್ ಹೋಯ್ತಿದ್ದೆ. ಆಗ ಬೋರ್ವೆಲ್ಗಳಿರ್ಲಿಲ್ಲ. ನಾನು ಲಾ ಓದುವಾಗ ಬೋರ್ವೆಲ್ಗಳಿರಲಿಲ್ಲ ಊರಿನಲ್ಲಿ. ಆಮೇಲೆ ಬಹಳ ನಾನು ತಾಲೂಕು ಬೋರ್ಡ್ ಮೆಂಬರ್ ಆದ್ಮೇಲೆ ಬೋರ್ವೆಲ್ಗಳೆಲ್ಲ ಬರಕ್ಕೆ ಹೋಗೋದು. ಆಗ ಬಾವಿನಲ್ಲಿ ನೀರು ಸೇದಿ ಕುಡಿಸ್ಬೇಕಾಗಿತ್ತು. ಬಾವಿಗೆ ಹೋಯ್ತಾ ಇದ್ದೆ, ನೀರು ಸೇದ್ಲಿಕ್ಕೆ ಬಾವಿ ನೀರು ತರಕ ಹೋಗ್ತಾ ಇದ್ದೆ. ಅಲ್ಲಿ ಈ ಗುಬ್ಬಚ್ಚಿಗಳೆಲ್ಲ ಗೂಡು ಮಾಡ್ಕೊಂಡಿದ್ದವು. ಅವು ಸೆತ್ತೆ ಗೂಡು ಮಾಡ್ಕೊಳ್ಳುವಾಗ ಹುಲ್ಲಿನ ಸೆತ್ತೆ ಎಲ್ಲ ತಗೊಂಡಿರೋದು, ಅದೆಲ್ಲ ಹಾಕೊಳ್ಳೋದು. ನೀರು ಮುಚ್ಕೊಬಿಡೋದು ಆ ಸೆತ್ತೆಯಿಂದ. ಸೆತ್ತೆ ದೂರ ಸರಿಬೇಕಾದ್ರೆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆಮೇಲೆ ನೀರು ತಗೊಳ್ಳಿ. ಆಮೇಲೆ ಮನೆಗೆ ಹೋಗಿ ನೀರು ಹಾಕಿ ಬರೋದ್ರೊಳಗಡೆ ಇನ್ನೊಂದು ಬಿಂದಿಗೆ ತಗೋಬೇಕಲ್ಲ, ನೀರು ಸೇರ್ಬೇಕು, ಒಂದೊಂದು ಸೇರ್ಬೇಕು. ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಹೀಗೆ ಸುಧಾರಣೆ ಮಾಡಿದಾಗ ಪಕ್ಕಕ್ಕೆ ಸೇರ್ಕೋತಾರೆ, ಮತ್ತೆ ನಮ್ಮ ಜಾತಿ ವ್ಯವಸ್ಥೆ. ಅದಕ್ಕೋಸ್ಕರ ನಾವು ಇವನ್ನೆಲ್ಲ ಅನುಭವದಿಂದ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಹೇಳಿದ್ರು, ಎಲ್ಲ ವಿಚಾರಗಳು ಯುವಕರನ್ನ, ಯಾಕಂದ್ರೆ ಇನ್ನೂ ಯುವಕರು ಕೆಟ್ಟಿರಲ್ಲ. ಜಾತೀಯತೆ, ಧರ್ಮ ಇವೆಲ್ಲ ಏನು ಸಾಮರಸ್ಯ ಬರಬೇಕಲ್ಲ. ಅದಕ್ಕೆ ಸಂವಿಧಾನದಲ್ಲಿ ಬಹಳ 3 ಪಿಲ್ಲರ್ಸ್ ಇದ್ದಾವೆ: ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ 3 ಪಿಲ್ಲರ್ಗಳು ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು. ಆಗ ಮಾತ್ರ ಈಕ್ವಿಟಬಲ್ ಸೊಸೈಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಪ್ರಯತ್ನದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.